ಸೊ ಹಾಯ್ ಎವ್ರಿವನ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಆಸ್ಪಿರೆಂಟ್ಸ್ ಯಾರೆಲ್ಲ ಈ KCET 2024 ಎಕ್ಸಾಮ್ ನೋಟಿಫಿಕೇಷನ್ಗಾಗಿ ವೇಟ್ ಮಾಡ್ತಿದ್ರಲ್ಲ, ಸೊ ಇವತ್ತು KA ಕಡೆಯಿಂದ ಅಫಿಷಿಯಲ್ ವೆಬ್ಸೈಟ್ನಿಂದ 2024 ಎಕ್ಸಾಮ್ನ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ನೀವು ಇಲ್ಲಿ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು. 13/7/2024 KCET 2024 ಎಕ್ಸಾಮ್ ಅಧಿಸೂಚನೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅವರು. ಸೊ ಈಗಾಗಲೇ KCET 2023 ಎಕ್ಸಾಮನ್ನು KA ಅವರು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಇವಾಗ 2024 ನೋಟಿಫಿಕೇಷನನ್ನು ಅವರು ಇವತ್ತು ಅಂದರೆ 13/7/2024 ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ನೋಡ್ಬೋದು, KA ಅವರು ಈಗ ಒಂದೇ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು, ಆದರೆ ಈಗ ಈ ಬರುವ ಎಕ್ಸಾಮನ್ನು ಅವರು ತುಂಬಾ ಸಿಸ್ಟಮೆಟಿಕ್ ಆಗಿ ಕಂಡಕ್ಟ್ ಮಾಡಲು ಇದ್ದಾರೆ. ಸೊ ಇವಾಗ ಎಕ್ಸಾಮ್ ಆನ್ಲೈನ್ ಅಪ್ಲಿಕೇಶನನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲ ಪ್ರೊಸೀಜರನ್ನು ಅವರು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಅಧಿಸೂಚನೆ ಹೊರಡಿಸಿರುವ ದಿನಾಂಕ 13/7 ಅಂದರೆ ಜುಲೈ 13. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭಿಸುವ ದಿನಾಂಕ ಅಂದರೆ 22 ಜುಲೈ. ಸೊ ಇನ್ನೂ ಒಂದು ವಾರ ಮೇಲ್ಗಡೆ 10 ಡೇಸ್ ಅನ್ಕೋಬೋದು. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 22/8 ಅಂದರೆ ನಿಮಗೆ 1 ತಿಂಗಳು ಸಮಯ ಕೊಟ್ಟಿರ್ತಾರೆ. 22/8 ಅಂದರೆ ಆಗಸ್ಟ್ 22ರವರೆಗೆ. ಸೊ ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಅಂದರೆ 26/8 ಆಗಸ್ಟ್. ಸೊ ಪರೀಕ್ಷೆಯ ದಿನಾಂಕ 24/11/2024 ಅಂದರೆ ನಿಮಗೆ ಈಗ ಆಲ್ಮೋಸ್ಟ್ ನಿಮಗೆ ಒಂದು 4 ಮಂತ್ಸ್ ಟೈಮ್ ಇದೆ, ಹೌದಾ, ಪ್ರಿಪ್ರೇಷನ್ಗೋಸ್ಕರ. ಸೊ ಈ 4 ಮಂತ್ಸಲ್ಲಿ ನೀವು ಎಲ್ಲ ಸ್ಟಡಿ ಪ್ಲ್ಯಾನನ್ನು ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನೀವು ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಅಧಿಸೂಚನೆಯನ್ನು ಅವರು ಈ ವರ್ಷದ ಎಕ್ಸಾಮ್ಗೋಸ್ಕರ ಹೊರಡಿಸಿದ್ದಾರೆ. ಸೊ ಇಲ್ಲೆಲ್ಲ ನೀವು ಈ ಕೊಟ್ಟಿರೋ ದಿನಾಂಕಗಳನ್ನು ಫಾಲೋ ಅಪ್ ಮಾಡಿ. ಹಾಗೆ ಇಲ್ಲಿ ಎಷ್ಟು ವಿಷಯಗಳಿಗಾಗಿ ಅವರು ಎಕ್ಸಾಮ್ ಕಂಡಕ್ಟ್ ಮಾಡಲಿದ್ದಾರೆ ಮತ್ತು ಎಲ್ಲ ಎಕ್ಸಾಮ್ಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪರೀಕ್ಷೆ 41 ವಿಷಯಗಳಿಗಾಗಿ ನಡೆಸಲಿದ್ದಾರೆ. ಹಾಗೆ ಇಲ್ಲಿ ಅರ್ಹತಾ ನಿಬಂಧನೆಗಳನ್ನು ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ಪೆಷಲಿ ನೀವು ವಿಶ್ವವಿದ್ಯಾನಿಲಯದಿಂದ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ನಿಮ್ಮ ಸ್ನಾತಕೋತ್ತರ ಪದವಿ ಅಂದರೆ MA MSc ಅಥವಾ MCom ಅನ್ನು ಮುಗಿಸಿರಬೇಕು. 55% ಪರ್ಸೆಂಟೇಜನ್ನು ನೀವು ಪಡೆದಿರಬೇಕು. ಅದರ್ ಕಾಸ್ಟ್ ಇದ್ದರೆ 50%. ಇದನ್ನು ನೀವು ಡೀಟೇಲ್ ಆಗಿ ಓದಿ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಸೊ ಇದರಲ್ಲಿ ಏನೇನಿದೆ ಈ ಅಧಿಸೂಚನೆಯಲ್ಲಿ ನೋಡೋದಾದರೆ ಇಲ್ಲೆಲ್ಲ ಎಲಿಜಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ವಯೋಮಿತಿ, ಇದಕ್ಕೆ ಯಾವುದೇ ರೀತಿಯ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಸೊ ಮೂರನೇದಾದರೆ ವಿನಾಯಿತಿ, ಸೊ ರಿಸರ್ವೇಷನ್ ಯಾವ ಥರ ಇದೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನ. ಸೊ GM ಮತ್ತು ಇಲ್ಲಿ ಕೆಟಗರಿಯನ್ನು ಮೆನ್ಷನ್ ಮಾಡಿದ್ದಾರೆ. ಇವರೆಲ್ಲ 1000 ರೂಪೀಸ್ ಕಟ್ಟಬೇಕು. ಸೊ ಅದರ್ ದೆನ್ ಕೆಟಗರಿ 1 SC ST PWD ಮತ್ತು ಟ್ರಾನ್ಸ್ಜೆಂಡರ್ ಇದ್ದರೆ 700 ರೂಪೀಸ್ ಪೇ ಮಾಡಬೇಕು, ಹೌದಾ. ಶುಲ್ಕ ಪಾವತಿಸುವ ವಿಧಾನ, ಈ ಎಲ್ಲ ಪ್ರೊಸೆಸ್ ಏನು ಆನ್ಲೈನ್ ಮೂಲಕನೇ ನಡೆಯುತ್ತೆ. ಸೊ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ, ಸೊ ಆಲ್ರೆಡಿ ಅವರು ಕೊಟ್ಟಿದ್ದಾರೆ 24/11/2024 ಎಕ್ಸಾಮ್ ದಿನಾಂಕ ನವಂಬರಲ್ಲಿ ನಡೆಸ್ತಾರೆ. 2 ಪ್ರಶ್ನೆ ಪತ್ರಿಕೆಗಳಿರುತ್ತೆ. ಸೊ ಪೇಪರ್ 1 ಜನರಲ್ ಪೇಪರ್
50 ಪ್ರಶ್ನೆ 100 ಅಂಕಗಳು. ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಮೇಲೆ ಇರುತ್ತೆ. 100 ಪ್ರಶ್ನೆಗಳು 200 ಅಂಕ. ಸೊ ಟೋಟಲ್ 3 hours 3 ಗಂಟೆಯವರೆಗೆ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ. ಹೌದಾ? ಇದೆಲ್ಲ ಆದಮೇಲೆ ಸೊ ಯಾವೆಲ್ಲ ಅಂಶಗಳನ್ನು ಪೇಪರ್ 1 ಒಳಗೊಂಡಿದೆ ಮತ್ತು ಪೇಪರ್ 2 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡೀಟೇಲ್ ಆದ ಸಿಲೆಬಸನ್ನು ನೀವು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈಗಾಗಲೇ 2023 ಎಕ್ಸಾಮ್ನಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಕಂದರೆ ರಿಲೇಟೆಡ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಸೊ ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಯಾವ ರೀತಿ ಎಲ್ಲ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಿಡ್ತಾರೆ ಅಂತ. ಸೊ ಜನರಲ್ ಅವರಿಗೆ 40% ಆಗಿರಬೇಕು 2 ಪೇಪರ್ ಕೂಡಿ. ಎಲಿಜಿಬಿಲಿಟಿ ಅಂದರೆ ನೀವು ಮಿನಿಮಮ್ 105 ಮಾರ್ಕ್ಸ್ ಅಥವಾ ಸ್ಕೋರ್ ಮಾಡಿರಬೇಕು. ಅದರ್ ಕ್ಯಾಟಗರಿಯವರು 35% ಇರುತ್ತೆ 2 ಪೇಪರ್ ಕೂಡಿ. ಅಂದರೆ ನೀವು 110 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸೊ ಇಲ್ಲಿ ಯಾವ ರೀತಿ ಕಟ್ ಆಫ್ ನಿಲ್ಲುತ್ತೆ ಮತ್ತು ಯಾವ ರೀತಿ ರಿಸರ್ವೇಷನನ್ನು ಕೊಡ್ತಾರೆ ಅಂದರೆ 6% ಇದೆ ಈ ಸಲ. ಓಕೆ, 100 ಜನ ಪಾಸಾದರೆ ಅದರಲ್ಲಿ 6% ಕೊಡ್ತಾರೆ. ಹೌದಾ? ಈಗ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ನೀವು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು. ವಿಷಯಗಳು ಸೊ ಟೋಟಲ್ 41 ಸಬ್ಜೆಕ್ಟ್ಗಳಿಗಾಗಿ ಎಕ್ಸಾಮ್ ನಡೆಸ್ತಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರಾಗಿ. ಅದಲ್ಲದೆ ಪರೀಕ್ಷಾ ಕೇಂದ್ರಗಳು ಒಟ್ಟಾರೆ ಇಲ್ಲಿ 12 ಪರೀಕ್ಷಾ ಕೇಂದ್ರಗಳಿವೆ. ಓಕೆ, ಹಾಗೆ ಭಾಗ ಎ, ಈ ಭಾಗ ಎ ಅಲ್ಲಿ ಏನು ವಿಷಯಗಳನ್ನು ಮೆನ್ಷನ್ ಮಾಡಿದ್ದಾರೆ ಅವರೆಲ್ಲ 18 ವಿಷಯಗಳಿಗೆ, ಭಾಗ ಎ ಅಲ್ಲಿ ಕೊಟ್ಟಿರೋ 18 ವಿಷಯಗಳಿಗೆ ಕರ್ನಾಟಕ ರಾಜ್ಯದ ಮೇಲ್ಕಂಡ 12 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ. ಸೊ ಈ ಭಾಗ ಎ ಅಲ್ಲಿ ಯಾರ್ಯಾರು ಸಬ್ಜೆಕ್ಟ್ ಬರುತ್ತೆ ಅವರೆಲ್ಲ ಈ ಪರ್ಟಿಕ್ಯುಲರ್ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯುತ್ತೆ. ಆದರೆ ಭಾಗ ಬಿ ಅಲ್ಲಿ ಏನಿದೆಯಲ್ಲ ಈ ಎಲ್ಲ ವಿಷಯಗಳು ಇವರೆಲ್ಲ ಏನು ಮಾಡಬೇಕಾಗುತ್ತೆ, 23 ವಿಷಯಗಳು ಬೆಂಗಳೂರು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಪರೀಕ್ಷಾ ಕೇಂದ್ರವನ್ನು. ಸೊ ಇದೊಂದು ನೀವು ಗಮನಿಸಬೇಕಾದ ಅಂಶ ಇಲ್ಲಿ. ನೆಕ್ಸ್ಟ್ ಅಂತಂದರೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ. ಸೊ ಎಲ್ಲ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ನೀವು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು, KA ವೆಬ್ಸೈಟ್ಗೆ. ಸೊ ಸಾಮಾನ್ಯ ಸೂಚನೆಗಳು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಎಲ್ಲ ಅಪ್ಲೈ ಮಾಡೋದು, ಎಕ್ಸಾಮ್ ಬರೆಯೋದಾಗಲಿ, ಎಕ್ಸಾಮ್ ಆದ ನಂತರ ವ್ಯಾಲ್ಯೂಯೇಷನ್ ಯಾವ ಥರ ಆಗುತ್ತೆ, ಮತ್ತು ಆನ್ಸರ್ ಕೀ ಬಿಡ್ತಾರೆ, ನಿಮ್ಗೆ ಏನೇ ಆಕ್ಷೇಪಣೆ ಇದ್ದರೆ ಯಾವ ರೀತಿ ಸಲ್ಲಿಸಬೇಕು ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪರೀಕ್ಷೆಯ ನಿಮಗೆ ಏನಾದರೂ ಮಾಹಿತಿ ಬೇಕಂದರೆ ಹೆಚ್ಚಿನ ಮಾಹಿತಿ ಇಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಮತ್ತು ಇಲ್ಲಿ ಸಂಪೂರ್ಣವಾದ ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡಿ ಅದರ ಪ್ರತಿಯನ್ನು ನಿಮ್ಮ ಕಡೆ ಇಟ್ಕೊಂಡಿರಬೇಕು ಸೇಫಾಗಿ. ಅಪ್ಲೈ ಮಾಡಿದ ನಂತರ ನಿಮಗೆ ಏನೇ ಡೌಟ್ಸ್ ಇದ್ದರೆ ಈ ವಿಳಾಸಕ್ಕೆ ಸಂಪರ್ಕಿಸಬೇಕು. ಹೌದಾ? ದೂರವಾಣಿ ಸಂಖ್ಯೆ ಮತ್ತು ಇಲ್ಲಿ ಅಡ್ರೆಸ್ ವಿಳಾಸವನ್ನು ಕೊಟ್ಟಿದ್ದಾರೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಇಲ್ಲಿ ಸಂಪರ್ಕಿಸಬಹುದು. ಸೊ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.